ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನೇರಳೆ ಹಣ್ಣನ್ನು ತಿಂದ ನಂತರ ಯಾವುದನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಆಪ್ಷನ್ಸ್: ಎ ಹಾಲು, ಬಿ ಅರಿಶಿಣ, ಸಿ ಅನ್ನ, ಡಿ ಕರಿದ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೇರಳೆ ಹಣ್ಣನ್ನು ತಿಂದ ನಂತರ ಅರಿಶಿಣ ಅಥವಾ ಅರಿಶಿಣ ಮಿಶ್ರಿತ ಆಹಾರ ಪದಾರ್ಥಗಳನ್ನು ತಿನ್ನಬಾರದು. ಇದರಿಂದ ಹೊಟ್ಟೆ ನೋವು, ಹೊಟ್ಟೆ ಉರಿ ಉಂಟಾಗುತ್ತದೆ. ಹಣ್ಣು ತಿಂದ 1 ಗಂಟೆಯ ನಂತರ ಸೇವಿಸಬಹುದು. ಹಾಗೆಯೇ ನೇರಳೆ ಹಣ್ಣನ್ನು ತಿಂದ ಬಳಿಕ ಹಾಲನ್ನು ಸಹ ಕುಡಿಯುವುದು ಅಪಾಯ. ಇದು ಅತಿಸಾರ, ಅಜೀರ್ಣ, ಅಸಿಡಿಟಿ ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಹಾಲು ಕುಡಿಯಲು ಹಣ್ಣು ತಿಂದ ನಂತರ ಕನಿಷ್ಠ 1 ರಿಂದ 2 ಗಂಟೆಯ ಅಂತರವಿರಬೇಕು. ಎರಡನೇ ಪ್ರಶ್ನೆ, ಕರ್ನಾಟಕದ ಅತಿ ಶ್ರೀಮಂತ ಹಾಗೂ ದೊಡ್ಡ ತಾಲೂಕು ಯಾವುದು? ಆಪ್ಷನ್ಸ್: ಎ ಚನ್ನಪಟ್ಟಣ, ಬಿ ರಾಮದುರ್ಗ, ಸಿ ಯಲಹಂಕ, ಡಿ ಸಿಂಧನೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಧನೂರು. ಕರ್ನಾಟಕದ ಅತಿ ಶ್ರೀಮಂತ ಹಾಗೂ ದೊಡ್ಡ ತಾಲೂಕು ಸಿಂಧನೂರು. ಇದು ರಾಯಚೂರು ಜಿಲ್ಲೆಯಲ್ಲಿದೆ. ಇಲ್ಲಿ ಬೆಳೆಯುವ ಬೆಳೆ ಪ್ರಪಂಚದ ಎಲ್ಲ ಕಡೆ ಮಾರಾಟವಾಗುತ್ತದೆ. ಕರ್ನಾಟಕದ ಭತ್ತದ ನಾಡು ಎಂದೇ ಪ್ರಸಿದ್ಧಿ ಪಡೆದಿರುವ ಸಿಂಧನೂರು ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಟ್ರ್ಯಾಕ್ಟರ್ ಆಮದು ಮಾಡಿಕೊಳ್ಳುವ ನಗರ ಎಂದು ಪ್ರಖ್ಯಾತಿ ಪಡೆದಿದೆ. ಮೂರನೇ ಪ್ರಶ್ನೆ, ಅಂಜನಾದ್ರಿ ಪರ್ವತವು ಯಾವ ನದಿಯ ತಟದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಕೃಷ್ಣ, ಬಿ ಗೋದಾವರಿ, ಸಿ ನರ್ಮದಾ, ಡಿ ತುಂಗಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಭದ್ರಾ. ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ಅಂಜನಾದ್ರಿ ಪರ್ವತವು ತುಂಗಭದ್ರಾ ನದಿಯ ತಟದಲ್ಲಿದೆ. ಈ ಬೆಟ್ಟಗಳನ್ನು ನೋಡುತ್ತಾ ಹೋದಂತೆ ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಋಷ್ಯಮುಖ ಪರ್ವತ ಮತ್ತು ಅಂಜನಾದ್ರಿ ಪರ್ವತ ಕಾಣಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಮಕ್ಕಳು ಅಥವಾ ದೊಡ್ಡವರಲ್ಲಿ ಮೂಗು ಕಟ್ಟಿಕೊಂಡಿದ್ದರೆ ಯಾವುದು ಇದಕ್ಕೆ ಸುಲಭ ಪರಿಹಾರವಾಗಿದೆ? ಆಪ್ಷನ್ಸ್: ಎ ನೀಲಗಿರಿ ತೈಲ, ಬಿ ಕಾಳುಮೆಣಸು, ಸಿ ಪಚ್ಚಕರ್ಪೂರ, ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳುಮೆಣಸು. ಕೆಲವು ಕಾಳುಮೆಣಸುಗಳನ್ನು ಬೆಂಕಿಯ ಕಿಡಿಯಲ್ಲಿ ಹಾಕಿ ಅಥವಾ ಕಾಳುಮೆಣಸನ್ನು ಸುಟ್ಟು ಇದರಿಂದ ಬರುವ ಹೊಗೆಯನ್ನು ತೆಗೆದುಕೊಳ್ಳುವುದರಿಂದ ಕಟ್ಟಿಕೊಂಡಿರುವ ಮೂಗಿನ ಸಮಸ್ಯೆಯಿಂದ ಹೊರಬರಬಹುದು. ಐದನೇ ಪ್ರಶ್ನೆ, ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಬಡತನ, ಬಿ ಆರ್ಥಿಕ ಸಮಸ್ಯೆ, ಸಿ ದೇಹ ಶುದ್ಧಿ, ಡಿ ಜಲದೋಷ. ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಥಿಕ ಸಮಸ್ಯೆ. ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ನಾವು ಜಲದೇವನಾದ ವರುಣನಿಗೆ ಅಪಮಾನ ಮಾಡಿದಂತಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ತೆರೆದ ಸ್ಥಳದಲ್ಲಿ ಮಾತ್ರವಲ್ಲ, ಮುಚ್ಚಿದ ಸ್ನಾನಗೃಹದಲ್ಲಿಯೂ ಸಹ ಯಾವುದೇ ಮನುಷ್ಯನು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಇದನ್ನು ಮಾಡುವುದರಿಂದ ಅವರು ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆರನೇ ಪ್ರಶ್ನೆ, ಪ್ರಪಂಚದ ಅಳಿವಿನಂಚಿನಲ್ಲಿರುವ ಬಿಳಿ ಜಿರಾಫೆಯನ್ನು ಯಾವ ದೇಶದಲ್ಲಿ ರಕ್ಷಿಸಲಾಗುತ್ತಿದೆ? ಆಪ್ಷನ್ಸ್: ಎ ಕೀನ್ಯಾ, ಬಿ ಭೂಟಾನ್, ಸಿ ಆಸ್ಟ್ರೇಲಿಯಾ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಕೀನ್ಯಾ. ಪ್ರಪಂಚದ ಅಳಿವಿನಂಚಿನಲ್ಲಿರುವ ಅಂದರೆ ಬೆರಳೆಣಿಕೆಯಷ್ಟೇ ಉಳಿದಿರುವ ಬಿಳಿ ಜಿರಾಫೆಯನ್ನು ಕೀನ್ಯಾ ದೇಶದಲ್ಲಿ ರಕ್ಷಿಸಲಾಗಿದೆ. ಇದನ್ನು ಕಳ್ಳ ಬೇಟೆಗಾರರಿಂದ ರಕ್ಷಿಸಲು GPS ಟ್ರ್ಯಾಕಿಂಗ್ ಸಾಧನವನ್ನು ಅಳವಡಿಸಲಾಗಿದೆ. ಏಳನೇ ಪ್ರಶ್ನೆ, ಯಾವ ಮೀನು ನೆಲದ ಮೇಲೆ ನಡೆಯುತ್ತದೆ ಮತ್ತು ಗಾಳಿಯಲ್ಲಿ ಹಾರುತ್ತದೆ? ಆಪ್ಷನ್ಸ್: ಎ ಗಾಳಗಾರ, ಬಿ ಚಾರ್, ಸಿ ಪಿರಾನ್, ಡಿ ಗರ್ನೈ. ಸರಿಯಾದ ಉತ್ತರ ಆಪ್ಷನ್ ಡಿ ಗರ್ನೈ. ಗರ್ನೈ ಎಂಬ ಮೀನು ನೀರಿನಲ್ಲಿ ಈಜುತ್ತದೆ, ನೆಲದ ಮೇಲೆ ನಡೆಯುತ್ತದೆ, ಹಾಗೆಯೇ ಗಾಳಿಯಲ್ಲಿಯೂ ಸಹ ಇದು ಹಾರಬಲ್ಲದು. ಎಂಟನೇ ಪ್ರಶ್ನೆ,
ಹೆಚ್ಚು ಅನ್ನ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಅಧಿಕ ಬೊಜ್ಜು, ಸಿ ಹೃದ್ರೋಗ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್. ಹೆಚ್ಚು ಅನ್ನವನ್ನು ಸೇವಿಸುವುದರಿಂದ ಗ್ಯಾಸ್ ಮತ್ತು ಅಸಿಡಿಟಿ ಉಂಟಾಗುತ್ತದೆ. ವಾಸ್ತವವಾಗಿ ಅಕ್ಕಿಯಲ್ಲಿ ನಾರಿನಾಂಶವು ತುಂಬ ಕಡಿಮೆಯಾಗಿರುತ್ತದೆ. ಈ ಕಾರಣದಿಂದಾಗಿ ಅದನ್ನು ತಿಂದ ನಂತರ ಹೊಟ್ಟೆಯಲ್ಲಿ ಗ್ಯಾಸ್ ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ. ಹಾಗೆಯೇ ಅನ್ನವನ್ನು ತಿನ್ನುವುದರಿಂದ ಅಧಿಕ ಬೊಜ್ಜು ಶೇಖರಣೆಯಾಗುವುದಿಲ್ಲ. ನಿಮ್ಮ ದೇಹವು ಸೇವಿಸುವುದಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನು ಸೇವಿಸಿದಾಗ ಹೊಟ್ಟೆಯ ಬೊಜ್ಜು ಸೇರಿದಂತೆ ದೇಹದ ಇತರ ಭಾಗಗಳಲ್ಲಿ ಕೊಬ್ಬು ಶೇಖರಣೆಯಾಗಲು ಕಾರಣವಾಗುತ್ತದೆ. 9ನೇ ಪ್ರಶ್ನೆ. ಕೀಲುಗಳ ನೋವಿಗೆ ಕಾರಣವಾಗಿರುವಂತಹ ಯೂರಿಕ್ ಆಮ್ಲವನ್ನು ತೆಗೆದುಹಾಕಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ದಾಳಿಂಬೆ, ಬಿ ಸೋಯಾ, ಸಿ ಹಾಗಲಕಾಯಿ, ಡಿ ಏಡಿ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಗಲಕಾಯಿ. ಯೂರಿಕ್ ಆಮ್ಲವು ರಕ್ತದಲ್ಲಿ ಕಂಡುಬರುವ ತ್ಯಾಜ್ಯ ಉತ್ಪನ್ನವಾಗಿದೆ. ಇದು ದೇಹದ ವಿವಿಧ ಭಾಗಗಳು ಮತ್ತು ಅಂಗಗಳಿಗೆ ಹಾನಿಯನ್ನುಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಯೂರಿಕ್ ಆಮ್ಲವನ್ನು ನಮ್ಮ ದೇಹದಿಂದ ತೆಗೆದುಹಾಕಲು ಹಾಗಲಕಾಯಿ ಉತ್ತಮ ಪರಿಹಾರವಾಗಿದೆ. ಹಾಗಲಕಾಯಿಯಲ್ಲಿ ಕ್ಯಾಲ್ಸಿಯಂ, ಬೀಟಾ ಕೆರೋಟಿನ್, ಪೊಟ್ಯಾಷಿಯಂ ಜೊತೆಗೆ ಕಬ್ಬಿಣ, ಮೆಗ್ನೀಷಿಯಂ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ಯೂರಿಕ್ ಆಸಿಡ್ ನಿಯಂತ್ರಿಸಲು ಹಾಗಲಕಾಯಿ ಅತ್ಯುತ್ತಮ ಔಷಧವೆಂದು ಪರಿಗಣಿಸಲಾಗಿದೆ. 10ನೇ ಪ್ರಶ್ನೆ. ಎದೆ ಹಾಲನ್ನು ಮಕ್ಕಳಷ್ಟೇ ಅಲ್ಲದೆ ದೊಡ್ಡವರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಹೆಚ್ಚು ಶಕ್ತಿ, ಬಿ ಬುದ್ಧಿಮಾಂದ್ಯತೆ, ಸಿ ಶುಗರ್, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಶಕ್ತಿ. ಸ್ತ್ರೀರೋಗ ತಜ್ಞರು ಮತ್ತು ಬಂಜೇತನ ತಜ್ಞರು ಹೇಳುವ ಪ್ರಕಾರ ವಯಸ್ಕರಲ್ಲಿ ಎದೆ ಹಾಲು ಹೊಸ ಸೂಪರ್ ಫುಡ್ ಆಗಿ ಹೊರಹೊಮ್ಮಿದೆ. ತಜ್ಞರು ಹೇಳುವ ಪ್ರಕಾರ ಎದೆ ಹಾಲಿನ ಪ್ರೋಬಯೋಟಿಕ್, ಪ್ರತಿಜೀವಕ ಮತ್ತು ಪ್ರಿಬಯೋಟಿಕ್ ಪರಿಣಾಮವು ಅದನ್ನು ಲಾಭದಾಯಕ ಪೌಷ್ಟಿಕಾಂಶದ ಆಯ್ಕೆಯನ್ನಾಗಿ ಮಾಡುತ್ತದೆ. ಎದೆ ಹಾಲು ಪೌಷ್ಟಿಕಾಂಶದ ಪರಮಾಣು ಬಾಂಬ್ ಆಗಿದೆ ಮತ್ತು ವಯಸ್ಕರು ಸಹ ಪೌಷ್ಟಿಕಾಂಶಕ್ಕಾಗಿ ಇದನ್ನು ಪ್ರಯತ್ನಿಸಬಹುದು. ವಾಸ್ತವವಾಗಿ ಕ್ರೀಡಾಪಟುಗಳು ಮತ್ತು ವೃತ್ತಿಪರ ಬಾಡಿ ಬಿಲ್ಡರ್ಗಳಿಗೆ ಎದೆ ಹಾಲು ಅಮೃತವಾಗಬಹುದು ಎಂದು ಹೇಳಲಾಗುತ್ತದೆ. ಹಾಗೆಯೇ ಆಶ್ಚರ್ಯವೆಂದರೆ ಯುಎಸ್ನಲ್ಲಿ ಎದೆ ಹಾಲಿನ ಲಾಲಿಪಾಪ್ಗಳನ್ನು ಮಾರಾಟ ಮಾಡುತ್ತಾರೆ. ಹಾಗೆಯೇ ಯುಕೆಯಲ್ಲಿ ಎದೆ ಹಾಲಿನ ಐಸ್ ಕ್ರೀಮ್ಗಳನ್ನು ಸಹ ಮಾರಾಟ ಮಾಡುತ್ತಾರೆ. ಮುಂದಿನ ಪ್ರಶ್ನೆ. ದೇವತೆಗಳ ಹೂವು ಎಂದು ಯಾವ ಹೂವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕಮಲ, ಬಿ ಮಲ್ಲಿಗೆ, ಸಿ ಪಾರಿಜಾತ, ಡಿ ಗುಲಾಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿಜಾತ. ಪಾರಿಜಾತವನ್ನು ದೈವಿಕ ಹೂವುಗಳು ಎನ್ನಲಾಗುತ್ತದೆ. ಇದು ಲಕ್ಷ್ಮೀ ದೇವಿಗೆ ಅತಿ ಪ್ರಿಯವಾದ ಹೂವು. ಆದ್ದರಿಂದಲೇ ಪಾರಿಜಾತ ಕೆಳಕ್ಕೆ ಬಿದ್ದರೂ ಪೂಜೆಗೆ ಬಳಸುವ ಅಪರೂಪದ ಅದ್ಭುತ ಪುಷ್ಪ ಎನಿಸಿಕೊಂಡಿದೆ. ಸುಗಂಧಭರಿತ ಪಾರಿಜಾತ ಪುಷ್ಪಗಳಿಂದ ದೇವರನ್ನು ಪ್ರಾರ್ಥಿಸಿದರೆ ಸಕಲ ಸೌಭಾಗ್ಯ ದೊರೆಯುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಈ ಹೂವುಗಳು ರಾತ್ರಿಯಲ್ಲಿ ತಮ್ಮ ಪರಿಮಳವನ್ನು ಹರಡುತ್ತವೆ. ಮಾತ್ರವಲ್ಲ, ಪಾರಿಜಾತ ವೃಕ್ಷವಿರುವಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.